ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು, ಎಲ್ಲಿದೆ ಜನತಾದಳ? ತುರುವೇಕೆರೆಯಲ್ಲಿ ಇದೆ ಕಣೋ ಜನತಾದಳ. ಏನಂದ್ರೆ ಮುಲ್ಲಾ ಜಿಲ್ಲಾ, ತುಮಕೂರು ಜಿಲ್ಲೆಯಲ್ಲಿ 8-9 ಜನ ಗೆದ್ದಂತ ಇತಿಹಾಸ ಇದೆ. ಹಾಸನದಲ್ಲಿ ಗೆಲ್ಲಕ್ಕಾಗಿಲ್ಲ, ತುಮಕೂರಿನಲ್ಲಿ ಗೆಲ್ಸೋರು ಜನ 8-9 ಜನ. ಹಾಗಾಗಿ ಜನತಾದಳ, ಸಿದ್ದರಾಮಣ್ಣ ನಮ್ಮ ಸ್ನೇಹಿತರೆ, ನಮ್ಮೊಟ್ಟಿಗಿದ್ದವ್ರೆ. ಇವತ್ತು ಕಾಂಗ್ರೆಸ್ನಲ್ಲಿ ಹೋಗಿರೋ ಮುಖ್ಯಮಂತ್ರಿ ಸಂತೋಷ. ಯಾಕೆ ಮುಖ್ಯಮಂತ್ರಿ ಕಂಜೂಸ್ ಗಿರಾಕಿ, ಏನು ಉಪಯೋಗ ಇಲ್ಲ, ಗ್ರಾಂಟೇ ಕೊಡ್ತು, ನಾವೇನ್ ಕೆಲಸ ಮಾಡೋದು ಅಂದಂತ ಸಿದ್ದರಾಮಣ್ಣವ್ರು ಹೇಳ್ತಾರೆ ಎಲ್ಲಿದೆ ಜನತಾದಳ ಅಂತ. ನೀವೆಲ್ಲ ಜನತಾದಳ ಅಲ್ವಾ? ತುರುವೇಕೆರೆಯಲ್ಲಿ ಐತ್ರಿ ಜನತಾದಳ, ಈ ರಾಜ್ಯದಲ್ಲಿ ಐತೆ ಜನತಾದಳ. ಹಾಗಾಗಿ ಜನತಾದಳ ಜನರ ಮನಸ್ಸಲ್ಲೈತೆ, ಜನರ ಮನಸ್ಸಲ್ಲೈತೆ. ದೇವೇಗೌಡರು ಈ ಪಾರ್ಟಿನ ರೊಟ್ಟಿ ತಿಂದು ಮುದ್ದೆ ಉಂಡು ಕಟ್ಟಿರೋ ಪಾರ್ಟಿ ಇದು. ಐಷಾರಾಮ್ ಜೀವನ ಮಾಡಿ ಪಾರ್ಟಿ ಕಟ್ಟಿಲ್ಲ, ಹೆಲಿಕಾಪ್ಟರ್ ಹೋಗಿಲ್ಲ, ಟ್ರೈನಲ್ಲಿ ಹೋಗಿ ಈ ಪಾರ್ಟಿ ಕಟ್ಟಿದಂತ ಮಹಾನ್ ನಾಯಕ ಶ್ರೀಮಾನ್ ದೇವೇಗೌಡರು. ಅವ್ರು ಕಟ್ಟಿದ ಪಾರ್ಟಿ ಇನ್ನೂ ಬಲಿಷ್ಠವಾಗಿದೆ. ಹೇಳ್ತು ಒಬ್ರು ಸ್ನೇಹಿತರು ನನಗೆ ಹೇಳಿದ್ರು, ಸಚಿವರು ಕುಮಾರಣ್ಣವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಬಂದ್ಬಿಡು ನಮ್ಮ ಪಾರ್ಟಿ ಇದೆ. ನಾನು ಬಹಳ ಕೂಲಾಗಿ ಹೇಳಿದೆ, 28ಗೆ ನಿಮ್ಮ ಪಾರ್ಟಿ ಸಮುದ್ರದ ಮುಳುಗೋಗಿರ್ತದೆ ಕಣಪ್ಪ, ಎಲ್ಲಿ ಹುಡ್ಕದ್ ನಾನು ಬಂದು, ನಾನು ಇಲ್ಲೇ ಇರ್ತೀನಿ, ನಿಮ್ ಕಾಂಗ್ರೆಸ್ ಬೇಡ ಅಂತ. ನಾನು ದೇವರಾಜ ಅರಸವರಿಂದ ಸರ್ಕಾರಗಳು ನೋಡಿದ್ದೀನಿ. ಅತ್ಯಂತ ಕೆಟ್ಟ ಸರ್ಕಾರ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಡೆವಲಪ್ಮೆಂಟ್ಗೆ ₹1 ಕೊಡಕ್ಕಿಲ್ಲ, ಕೆಲಸ ಮಾಡೋದಕ್ಕೆ ನಾವು ಯಾವ ಊರಿಗಾರ ಹೋಗಿ ರಸ್ತೆ ಗುಂಡಿ ಬಿದ್ದಿದೆ, ಯಾರನ್ನೆಲ್ಲ ಕೇಳಿ ರಸ್ತೆ 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 ಅಂತಾರೆ, ದುಡ್ಡೇ ಕೊಡ್ತಾ ಇಲ್ಲ. ಹೀಗಾಗಿ ಇವತ್ತು ಈ ಸರ್ಕಾರ ಅನಿಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದಟ್ಟ ದರಿದ್ರದ ಸರ್ಕಾರ. ಇದರಿಂದ ಯಾವ ಡೆವಲಪ್ಮೆಂಟ್ ಆಗೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪಣ ತೊಟ್ಟಿದ್ದಾರೆ. ಇಲ್ಲ, ಈ ರಾಷ್ಟ್ರದಲ್ಲಿ ಪ್ರಾದೇಶಿಕ ಪಾರ್ಟಿ ತರಬೇಕು. ತಮಿಳುನಾಡಿನ ಪ್ರಾದೇಶಿಕ ಪಾರ್ಟಿ, ಕೇರಳದಲ್ಲಿ ಪ್ರಾದೇಶಿಕ ಪಾರ್ಟಿ, ಆಂಧ್ರದಲ್ಲಿ ಪ್ರಾದೇಶಿಕ ಪಾರ್ಟಿ, ದೀದಿ ವೆಸ್ಟ್ ಬೆಂಗಾಲ್ ಅಕ್ಕ ದೀದಿ ಪ್ರಾದೇಶಿಕ ಪಾರ್ಟಿ. ಚೆನ್ನಾಗಿ ಕೊಡ್ತಾ ಇಲ್ವಾ? ಏನಾದ್ರೂ ಈ ರಾಜ್ಯಕ್ಕೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಪ್ರಾದೇಶಿಕ ಪಾರ್ಟಿ ಮುಖ್ಯ. ಈ ರಾಷ್ಟ್ರೀಯ ಪಾರ್ಟಿಗಳು ಏನು ಮಾಡೋಕ್ಕಾಗಲ್ಲ. ಏನಾಗಿದೆ ಇವತ್ತು? 54,000 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಒಂಚಕ್ಕೆ ಅವ್ರಿಗೆ ತಾಕತ್ತಿಲ್ಲ. ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿವ್ರೆ.